ನಮಸ್ತೆ ಕರುನಾಡು ಸಂಚಾರಿ ಚಾಲಕನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬೆಳಗ್ಗೆನೇ ಮಂಡಿಪೇಟೆಗೆ ಹೋದೆ. ಮಂಡಿಪೇಟೆಗೆ ಕುಂತಿದ್ದೆ 12:30 1 ಗಂಟೆ ತನಕ. ಯಾವುದೋ ಬಾಡಿಗೆ ಏನಿಲ್ಲ. ನಮ್ಮ ಹಳೆ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು, ಬನ್ನಿ ಬೆಂಗಳೂರಿಗೆ ಬರೋಣ ಅಂತ. ಸರಿ ನಡೀರಿ ಸರ್ ಹೋಗೋಣ ಅಂತ ಹೇಳಿದೆ. ಸೀದಾ ಹೊಲ್ಟು. ಅಲ್ಲಿಂದ ಹೊಲ್ಟಿದ ತಕ್ಷಣ ನಾನು ವೀಡಿಯೋ ಮಾಡ್ಕೋಬೇಕಾಯ್ತು. ಆತನಿಗೆ ಗಾಡಿ ಕೊಟ್ಬಿಟ್ಟೆ, ನೀನು ಓಡಿಸೋ, ನಾನು ವೀಡಿಯೋ ಮಾಡ್ಕೊತೀನಿ ಅಂತ. ಸರಿ ನಡೆಯೋಣ. ಗೌರ್ಮೆಂಟ್ ಬಸ್ಸವರೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು, ಏನಿದು ಕ್ಯಾಮ್ರಾ ಹಿಡ್ಕೊಂಡು ಹಿಂಗೆ ಮಾಡ್ತಾರಲ್ಲಪ್ಪ ಇವರು ಅಂತ. ಇವಾಗ ಸರ್ವಸಾಧಾರಣ ಎಲ್ಲರೂ ವೀಡಿಯೋ ಮಾಡ್ತಾರೆ. ನೆಲಮಂಗಲ ಟೋಲ್ ಬಿಟ್ಟಿದ ತಕ್ಷಣ ರೋಡ್ ಸೂಪರ್ ಆಗೈತೆ ನೋಡಿ. ಇದ್ರ ಮೇಲೆ, ಈ ರೋಡ್ ಮೇಲೆ, ನೆಲಮಂಗಲದ ಬ್ರಿಡ್ಜ್ ಮೇಲೆ ಅಲ್ಲಲ್ಲ ಗುಂಡಿ, ಸಣ್ಣ ಪುಟ್ಟ ಗುಂಡಿ ಸಿಕ್ಕಾಬಿಟ್ಟೆ ಬಿದ್ದುಬಿಟ್ಟಿದೆ. ಆ ಮಳೆಗಳೇ ಬಂತು ಅಂದರೆ ಗೊತ್ತೇ ಆಗಲ್ಲ. ಈ ಟೋಲ್ ಅಂತೂ ಈ ಅವಸ್ಥೆ, ವ್ಯವಸ್ಥೆ ಇದು ಟೋಲಲ್ಲಿ. ಇದರಲ್ಲಿ ಇಲ್ಲಿ ಅಮೌಂಟ್ ಕಟ್ಟಾಗಲಿಲ್ಲ ಅಂದ್ರೆ ಪಾಪ ಅಲ್ಲಿ ಸಾಲಾಗಿ ನಿಲ್ಸ್ಕೊಂಡು ಕಲೆಕ್ಷನ್ ಮಾಡ್ತಾರೆ ಗಾಡಿಗಳ್ನ ನೋಡಿ. ಅಲ್ಲೈನಿಗೆ ನಿಂತವು ಗಾಡಿಗಳಲ್ಲಿ. ಈ ರೋಡಲ್ಲಿ ಹೋದರೆ ಇಲ್ಲಿ ಮುಂದೆ ಒಂದೊಂದು ಅರ್ಧ ಅಡಿ, 1 ಅಡಿ ಹಳ್ಳಗಳೈತಿ. ನಾವು ಏನಪ್ಪ ಇಲ್ಲೇನೋ ಮಳೆಗೆ ಬಂದ್ಬಿಟ್ಟು ತುಂಬ್ಕೊಬಿಟ್ರೆ ನೀರೇನಾದರೂ ಅದು ಆಗ ಎಗರ್ಸ್ಕೊಂಡು ಹೋಗ್ಬೇಕು. ಅದು ಎಗರ್ಸೋ ವರ್ಷದಿಗೆ ಹಂಗೆ ವೀಲ ಕಟ್ಟಾಗಿ ಎಲ್ಲರೂ ಒಂದು ಕಡೆ ಕೊಲ್ಟೋಗ್ಬಿಡುತ್ತಪ್ಪ. ಏನು ದುಡ್ಡು ಕಲೆಕ್ಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದನ್ನು ಒಂದು ಸ್ವಲ್ಪ ಹಳ್ಳಗಳನ್ನ ಪ್ಯಾಚ್ ಮಾಡಲ್ಲ ಅಂತ ಸುಮ್ಮನೆ ಹೇಳೋದು. ಎಲ್ಲರೂ ಟ್ಯಾಕ್ಸ್ ನಾವು ಕಟ್ಟಿ ನಾವು ಎಣಗಬೇಕು ಅಷ್ಟೇ. ನಾವು ಕಿರ್ಚಾಡ್ತಾನೆ ಇರಬೇಕು. ಅದು ಗುಂಡಿ ಬೀಳ್ತಾನೆ ಇರ್ತದೆ ನೋಡಿಲಿ. ಅಲ್ಲಲ್ಲಿ ಸಿಕ್ಕಾಬಿಟ್ಟೆ ಗುಂಡಿ ಇದೆ. ನಾವು ಆಮೇಲೆ ಎತ್ತಿನ ಗಾಡಿ ಬಂತು, ತುಂಬ ವರ್ಷದ ನೆನಪು. ಆ ಎತ್ತಿನ ಗಾಡಿ ನೋಡ್ಕೊಂಡು ಆ ಕಡೆ ಒಂದು ಕುದುರೆ ಗಾಡಿನೂ ಹೊರಟೋದು. ಎರಡು ನೋಡಿದ ತಕ್ಷಣ ಇದು ಯಾವುದೋ ಸಂತೆ ಬೀದೆ, ಇದು ಮನೆ ಅಂತಲೂ ಗೊತ್ತಿಲ್ಲ, ಏನನ್ನೋದು ಗೊತ್ತಿಲ್ಲ. ಆಮೇಲೆ ಇಲ್ಲ ಅಕ್ಕ ಗುಡ್ಡೆ ತರಕಾರಿ ಮಾರ್ತಾಯಿತ್ತು. ಹಳೇದೆಲ್ಲ ಇನ್ನೂ ಹಂಗೆ ಇದೆ ಅಂದ್ಕೊಂಡು ಆಮೇಲೆ ಇದು ಯಾವುದೋ ಟವರ್ ನೋಡೋದು, ಅದ್ರ ಮೇಲೆ ಮಿಷಿನರಿ ಅದು, ಅದ್ರ ಮೇಲೆ ಒಬ್ಬ ಕೂತ್ಕೊಂಡು ಡ್ರೈವಿಂಗ್ ಮಾಡ್ತಾಯಿದ್ರು ಅವರು, ಯಾರೋ ಡ್ರೈವರ್ ಅವರು. ನಾನು ಹೇಳ್ದೆ ನಡೆಯಪ್ಪ ಆತ ಮ್ಯಾಲ್ಗಿಲ್ಲಿ ಬಿದ್ದುಬಿಟ್ಟತ್ತು ಅಂತ. ಇಲ್ಲಿ ಬಂದರೆ ಗಾಡಿಗಿಂತ ಅಗಲ ರೋಡೇ ಇಲ್ಲ, ಸಂದಿನೇ ಇಲ್ಲ ಲೋಡಿಂಗಲ್ಲಿ. ಅವರು ಹಿಂದೆ ಕಡೆ ಲೋಡ್ ಮಾಡೋಕೆ ನಿಂತ್ಕೊಂಡು ನಾನು ರಿವರ್ಸ್ ಹೊಡೆದ್ಬಿಟ್ಟು ಯಾವ ಕಡೆನಪ್ಪ ಇಳಿಯೋದು ಅಂತ ಫೀಲ್ ಮಾಡ್ಕೊಂಡು ಆ ಕಡೆ ಈ ಕಡೆ ವೀಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ಅರ್ಜೆಂಟ್ ಆಗ್ಬಿಟ್ರೆ ತುಂಬ ಕಷ್ಟ ಫ್ರೆಂಡ್. ಇಲ್ಲಿ ನೋಡಿ ನಾನು ತೂರ್ತಾಯಿದ್ದೀನಿ, ತೂರೋಕ್ಕೆ ಆಗಲ್ಲ ಅಲ್ಲಿ. ಹಂಗೂ ಹೊಟ್ಟೆ ಒಳಿ ಕೇಳ್ಕೊಂಡು ತೂರಿದ್ದೀನಿ ನೋಡಿ. ಹಿಂದೆ ಟಚ್ ಆಗುತ್ತೆ, ಮುಂದೆ ಹೊಟ್ಟೆ ಹಿಡ್ಕೊಬಿಡುತ್ತೆ. ನನ್ನ ಅದೇ ಅವಸ್ಥೆ ಅದು. ಅವ್ರು ಲೋಡ್ ಮಾಡ್ತಾಯಿದ್ರು. ಸರಿ ಅಡ್ಜಸ್ಟ್ ಮಾಡ್ಕೊಂಡು ಡೋರ್ ಗ್ಲಾಸಿಂದ ಇಳಿದು ಕೆಳಗಿಳಿದೆ. ನಾನು ಕೆಳಗಿಳಿದು ಹಿಂದಕ್ಕೆ ಹೋದೆ. ಇದೆಲ್ಲ ವೀಡಿಯೋ ಮಾಡ್ಕೊಂಡು ಹಿಂದಕ್ಕೆ ಹೋದರೆ ಅವರು, ನಾವು ಲೋಡ್ ಆಡ್ಸಲ್ಲ, ನಾವು ಕೆಲಸ ಮಾಡೋರು ಇಲ್ಲಿ, ನಾನು ಶೋಕೇಶ್ ಎಲ್ಲ ಫಿಟ್ ಮಾಡೋನು, ನೀವು ವೀಡಿಯೋದಲ್ಲಿ ನಾನು ಲೋಡ್ ಆಡ್ಸ್ ಅಂತ ಹಾಕ್ಬೇಡ, ನಾನು ಲೋಡ್ ಆಡ್ಸಲ್ಲ, ನಾನು ಕಾರಿಗಾರ, ನಾನು ಕೆಲಸ ಮಾಡೋದು, ನನಗೆಲ್ಲ ಕೆಲಸ ಬಿಡುತ್ತೆ. ಇವತ್ತು ಲೋಡ್ ಆಡ್ಸ್ ಯಾರೂ ಬಂದಿಲ್ಲ, ಅದಕ್ಕೆ ನಾವೇ ಲೋಡ್ ಮಾಡ್ತಾಯಿದ್ದೀವಿ ಅಂದರು. ಆಯ್ತಣ್ಣ ಆಯ್ತಾಯಿತು, ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ವೀಡಿಯೋ ಮಾಡ್ತಾ ಇರೋದು ಅಂದೆ. ಆಮೇಲೆ ಅವರು ವಿಚಾರಿಸಿದ್ರು, ಬಾಸು ಇದು ಎಷ್ಟು ಅಡಿ ಐತೆ ಅಂತ ಅಳತೆ ಕೇಳ್ತಾಯಿದ್ರಿ. ಇದನ್ನು ನಾನು ಹೇಳ್ದೆ 6 ಅಡಿ ಐತಣ್ಣ ಅಗಲ ಅಂದು. ನಮ್ಮ ಜಾಗನೇ 7 ಅಡಿ ಇರೋದು, 7.5 ಅಡಿ 8 ಅಡಿನೇ ಐತೆ ಜಾಗ ಅದು ಅಂದು ಅಗಲ. ನಾನು ಅಂದ್ಕೊಂಡೆ ಇರುತ್ತೆ ಕಣಪ್ಪ. ಆಮೇಲೆ ಈ ಕಡೆಗೆ ಬಂದರೆ ಇಲ್ಲಿ ಬೋರ್ಡನ್ನು 4 ಹಫ್ಟೇನೋ ಐತೆ ಮೇಲ್ಗಡೆ, ವೈಟ್ ಐತೆ, ಅದು ಕಾಣಿಸ್ತಾ ಇಲ್ಲ. ಆಮೇಲೆ ಬಾಯಲ್ಲಿ ಬಂದೆ, ಇವರಿಬ್ಬರೂ ಮಾತಾಡಿಸಿದ್ರು, ವೀಡಿಯೋ ಮಾಡು ನಂದನ್ನು ಅಂತ ಹೇಳಿದ್ರು. ಇವು ಸ್ಟೈಲಾಗಿ ನಿಂತ್ಕೊಂಡ್ರು ಬಾಸು. ಸರಿ ಆಯ್ತಣ್ಣ ವೀಡಿಯೋ ಮಾಡ್ತೀನಿ ಅಂತ ವೀಡಿಯೋ ಮಾಡಿದೆ. ಲೈಕ್ ಮಾಡ್ತೀನಿ, ಕಮೆಂಟ್ ಮಾಡ್ತೀನಿ. ನಾವಿಬ್ಬರೂ ತುಂಬ ದಿವಸದಿಂದ ಇಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ನಾವು ಲೋಡರ್ಸ್ಗಳೆಲ್ಲ ನಾವು ಕೆಲಸ ಮಾಡೋದು, ಶೋಕೇಶ್ ಫಿಟ್ ಮಾಡೋದು ನಾವು. ಏನೋ ಯಾರು ಇಲ್ಲ ಅಂತ ನಾನು ಲೋಡ್ ಮಾಡ್ತಾ ಇರೋದು ಅಂದರು. ಆಮೇಲೆ ನಾನು ಆಚೆ ಕಡೆ ಬಂದು ಗಾಡಿನ ವೀಡಿಯೋ ಮಾಡ್ಕೊಂಡೆ. ಆಚೆ ಅದು ಗೋಡೆ ಹತ್ತಿ ಬಂದಿದ್ದು.
ಈ ಸಂದಿಲ್ ತೂರ್ಬಿಟ್ರೆ ಅಷ್ಟೇ. ಇನ್ನೊಂದು ಸ್ವಲ್ಪ ಅಗಲ ಇದ್ದರೆ ಗಾಡಿನೇ ಒಳಗೆ ಹೋಗಲ್ಲ. ಅದೇ ಹೇಳಲ್ವ, ಬೆಂಗಳೂರು ಪೇಟೆಯಲ್ಲಿ ಒಂದು ಅರ್ಧ ಅಡಿ ಜಾಗ ಇದ್ರೂ ಅದೇನೋ ಹೇಳ್ತಾರಲ್ಲ, ಬಂಗಾರದ ಬೆಲೆನೋ ಯಂತ್ರ ಬೆಲೆನೋ ಅಂತಾರಲ್ಲ, ಆ ಥರದ ಬೆಲೆ ಆಯಿತು. ರೋಡೆಲ್ಲ ಮಾಡ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಪಾಲ್ಟಿನೆಲ್ಲ ಚೆಕ್ ಮಾಡಿದೆ. ಬಿಲ್ಗಳೆಲ್ಲ ಅವರು ಸೈನ್ ಕೊಟ್ಟರು. ಸೈನ್ ಕೊಟ್ಟಿದ್ದು ಇಸ್ಕೊಂಡು ನಾವು ಗಾಡಿ ಕಟ್ಕೊಂಡು ನಮ್ಮ ಪಯಣ ತುಮಕೂರು ಕಡೆಗೆ ಸಾಗಪ್ಪ, ನಡಿ ಹೋಗೋಣ. ಅಲ್ಲಿಂದ ಬರ್ತೀವಿ. ಟ್ರಾಫಿಕಲ್ಲಿ ಈ ಕಡೆ ವೀಡಿಯೋ ಮಾಡೋಣ, ಏನು ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಕ್ಯಾಮ್ರಾ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಫಸ್ಟ್ ನಾವು ಹೋಗಿ ತುಮಕೂರು ಸೇರ್ಕೊಂಡ್ರೆ ಸಾಕಣಪ್ಪ ಅನ್ನಿಸ್ಬಿಡ್ತು. ಅದು ಟೈಮ್ ಸುಮಾರು ಹತ್ತತ್ರ 3:15 ಆಗ್ಬಿಟ್ಟೈತೆ. ಇನ್ನೇನು 4:15ಗೆಲ್ಲ ಅಲ್ಲಿಂದ ಇದು ಗಾರ್ಮೆಂಟ್ಸು ಅದೆಲ್ಲ ಬಿಡೋದು ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿಂದ ಸೀದಾ ಬಂದು ನಮ್ಮ ಗೆದ್ದಳ್ಳಿ ಸರ್ಕಲ್ಲು ಸಿಗ್ನಲ್ ಇದು ತುಮಕೂರ್ದು ಟರ್ನ್ ಮಾಡ್ಕೊಂಡು ಫ್ಯಾಕ್ಟ್ರಿ ಒಳಗೆ ಸೀದಾ ರಿವರ್ಸ್ ಬಿಟ್ಟಿದ್ದ ತಕ್ಷಣ ಹುಡುಗರಿಗೆ ಹೇಳ್ದೆ ಅನ್ಲೋಡ್ ಮಾಡ್ಕೊಳ್ರಪ್ಪ ಜಲ್ದಿ ಅಂತ. ಆ ಹುಡುಗರು ನಗ್ತಾರೆ ನನಗೆ ನೋಡಿ, ವೀಡಿಯೋ ಮಾಡ್ತಾಯಿದ್ರೆ ಏನು ಮಾಡ್ತೀರಪ್ಪ ನಗ್ತೀರಾ ನೀವು ಅಂತ ಹೇಳ್ಬಿಟ್ಟು ಇವರೇ ಓನರು ಆ ಫ್ಯಾಕ್ಟ್ರಿಗೆ, ಇವರೆಲ್ಲ ಅಲ್ಲಿ ಕೆಲಸ ಮಾಡೋರು ಹುಡುಗರು. ಅನ್ಲೋಡ್ ಮಾಡಿದ ತಕ್ಷಣ ಜ್ಯೂಸ್ ತಂದುಕೊಟ್ರು, ಜ್ಯೂಸ್ ಕುಡ್ದೆ. ಆಮೇಲೆ ಈ ಶೋಕೇಶ್ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಅವರು ಬಂದರು, ಎಲ್ಲ ವೀಡಿಯೋ ಮಾಡೋಣ ನೀನು ಯೂಟ್ಯೂಬ್ ಚಾನಲ್ಗೆ ಹಾಕು ಅಂದರು. ಸರಿ ಆಯಿತು ಅಂತ ಅವರು ಹೇಳಿದ್ರು. ಒಂದು ಸ್ವಲ್ಪ ಹೊತ್ತು ಅದು ವಾಯ್ಸ್ ಬಂದ್ಬಿಡ್ತು, ಅದಕ್ಕೆ ಅವ್ರದ್ದು ವಾಯ್ಸನ್ನು ಮ್ಯೂಟ್ ಮಾಡಿದ್ದೀನಿ. ಆಮೇಲೆ ಜ್ಯೂಸ್ ಕುಡ್ದೆ. ಅಲ್ಲಿಂದ ಹುಡುಗರಿಗೆಲ್ಲ ಹಾಯ್ ಬಾಯ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಾಡಿಗೆ ಇಸ್ಕೊಂಡು ಮನೆ ಕಡೆ ಬಂದಿದ್ದ ಆಯ್ತು.